ಕಳೆದ ಒಂದು ತಿಂಗಳಿಂದ ನವೆಂಬರ್ ಕ್ರಾಂತಿ ನವೆಂಬರ್ ಬದಲಾಗ್ಬಿಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು. ನೋಡಿ ಸರ್, ಈಗ ಬಿಹಾರ ಎಲೆಕ್ಷನ್ ರಿಸಲ್ಟ್ ನೋಡಿದ್ಮೇಲೆ ನಿಜಕ್ಕೂ ಕೂಡ ಆ ಧೈರ್ಯ ಇದೆಯಾ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಬಂದ ಮೇಲೆ ಚುನಾವಣೆಗಳು ಸುಮಾರು ರಾಜ್ಯಗಳಾಗಿದ್ದಾವೆ. ಆದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಭದ್ರವಾಗಿದೆ, ಆಡಳಿತ ಚೆನ್ನಾಗಿದೆ. ಅದರಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ, DK ಶಿವಕುಮಾರ್ ಅವರು ಹೇಳ್ತಾರೆ, ಅದನ್ನ ಬೇಕಾದ್ರೆ ನೀವು ಚರ್ಚೆ ಮಾಡಿ. ನಮ್ಮಲ್ಲಿ ಈಗ ನೋಡಿ, ಅವರು ಒಬ್ಬ ಶಾಸಕರಾಗ್ಬಿಟ್ಟು ಸರ್ಕಾರ ಇರುತ್ತೋ ಇಲ್ಲ ರಾಜ್ಯ ಇರುತ್ತೋ ಈ ತರ ಅಲ್ಲ. ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟ ನಿಮ್ ಬಗ್ಗೆ ಬಹಳ ಅವಮಾನ ಇದೆ. ಈಗ ಅನುಮಾನ ಬಿಜೆಪಿ ನೋಡಿ 65 ಲಕ್ಷ ಜನ ವೋಟರ್ ಲಿಸ್ಟ್ ಅಲ್ಲ, ಅದಕ್ಕೆ ಇವತ್ತಿಗೆ ಕ್ಲಾರಿಫೈ ಕೊಟ್ಟಿಲ್ಲ. ಅದನ್ನೇ ಕೇಳ್ತಾ ಇರೋದ್ರಿ, ಅದನ್ನೇ ಚುನಾವಣಾ ಆಯೋಗ ಈ ಸರ್ಕಾರನ ಇಬ್ರು ಲೀಡ್ ಮಾಡಿ ಈ ಸರ್ಕಾರದ ಏನು 70-80 ವರ್ಷ ವ್ಯವಸ್ಥೆ ಸುಭದ್ರವಾಗಿಟ್ಟಿದ್ರು ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಚುನಾವಣೆ ಬರುತ್ತದೆ ಹೋಗುತ್ತೆ. ಒಂದೇಗಳಿಗೆ ಮಹೇಶ್ ಅವರೇ, NDA ಭಾಗ ಆಗ್ಬಿಟ್ಟಿದ್ದೀರಿ ನೀವೀಗ. JDS ಅನ್ನೋದನ್ನ ನಾವು ಡಿಫರೆಂಟ್ ಆಗಿ ನೋಡೋ ಅವಶ್ಯಕತೆನೇ ಇಲ್ಲ. ಈಗ BJP JDS ಎರಡು ಒಂದೇ ಕಸ ಆಗ್ಬಿಟ್ಟಿದ್ದೀರಿ. ನಿಮ್ ವಿಷಯ ಬಂದಾಗ ನೀವು ಬಂದು ಸಮರ್ಥನೆ ಮಾಡ್ಕೊಳ್ತೀರಿ, ಅವ್ರ ವಿಷಯ ಬಂದಾಗ ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ಇದೇ ಬಿಹಾರದ ಚುನಾವಣೆಯ ಫಲಿತಾಂಶದ ಎಫೆಕ್ಟ್ ರಾಜ್ಯದಲ್ಲೂ ಆಗತ್ತಾ? ಆದ್ರೆ ಮತ್ತೆ ನಿಮ್ಮ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಪವರ್ಫುಲ್ ಆಗ್ತಾರ, ಹೆಂಗೆ ಏನ್ ಹೇಳ್ತೀರಿ? ಮೇಡಮ್, ಕುಮಾರಣ್ಣ ಪವರ್ಫುಲ್, ಯಾವಾಗ್ಲೂ ಪವರ್ಫುಲ್ ಅವರು. ಯಾಕೆಂದ್ರೆ ರಾಜ್ಯದಲ್ಲಿ ಇಲ್ವಲ್ಲ, ಈಗ ಇಲ್ಲ ರಾಷ್ಟ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಬಂದ್ರಿ ನೀವು? ನೋಡಿ, ನಾವು 18 ಕ್ಷೇತ್ರದಲ್ಲಿ ಇದ್ರು ಸಹ ಪಾಪ DK ಶಿವಕುಮಾರ್ ಹೇಳಿದ್ರು 8 ಬರ್ತೀರಿ ನೆಕ್ಸ್ಟ್ ಅಂತ. ಈಗ ಬಿಹಾರದ ಚುನಾವಣೆಯಲ್ಲಿ ನೋಡಿ, ಈ ಬೂಸ್ಟ್ ನಿಮ್ ಜೊತೆ ಸುಮಾರು ಚುನಾವಣೆಗಳಲ್ಲಿ ನಾನು ಪ್ಯಾನಲ್ ಅಲ್ಲಿ ಭಾಗವಹಿಸಿದ್ದೀನಿ. ನೋಡಿ ಶಿಲ್ಪಾಜಿ, ನಾನು 5 ವರ್ಷಗಳ ಹಿಂದೆ ಒಂಚೂರು ಮಾತನಾಡ್ಬಿಡ್ತೀನಿ. ಸಿಸ್ಟಮ್ ಹೇಗಿತ್ತು ಅಂದ್ರೆ, ನಮ್ಮ ಮನೆಗೆ ಚುನಾವಣೆ ಬರ್ತಾ ಇದೆ ಅಂದ್ರೆ ನಮ್ಮ ತಾಯಿಗೊಂದು ಸೀರೆ ಬರುತ್ತೆ, ನಮ್ಮ ತಾಯಿಗೊಂದು ಮುಗ್ಗಟ್ಟು ಬರುತ್ತೆ, ನಮ್ಮ ಮನೆಗೆ 2 ಒಟ್ಟಿದೆ 400 ರೂಪಾಯಿ ಬರುತ್ತೆ. ಈ ಸಿಸ್ಟಮ್ಯಾಟಿಕ್ ನಾನು ಕೇಳಿದ್ದೆ, ಅನುಭವಿಸಿದ್ದೆ. ಆದ್ರೆ ಅಲ್ಲಿ ಇವತ್ತು ಆಫ್ಟರ್ 5 ಇಯರ್ಸ್ ಆಂಜಿನಪ್ಪ ಸರ್ ಹೇಗಾಗಿದೆ ಅಂದ್ರೆ, ಈ ರಾಜ್ಯದಲ್ಲಿ ಫಸ್ಟ್ ಉದಾಹರಣೆ, ಈ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ತತ್ತರಿಸೋಗ್ಬಿಡ್ತು ನಮ್ಮ ಪಕ್ಷ. ಯಾವ್ದು ಇದು ಒಪ್ಕೊಳ್ತೇನೆ, ಸತ್ಯ ಇದು. ಯಾವ ಕಾಂಗ್ರೆಸ್ ಮಾಡಿದಂತ ತಂತ್ರ ಕುತಂತ್ರದ ಯೋಜನೆಗಳಿಗೆ ಇವತ್ತು ತತ್ತರಿಸೋಗ್ಬಿಟ್ವಿ. ಆದ್ರೆ ಬಿಹಾರ NDA ಕೂಡ ಅದೇ ಗ್ಯಾರಂಟಿ ಅನೌನ್ಸ್ ಮಾಡಿರೋದು. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಅದಕ್ಕೆ ಬರ್ತೀನಿ. ನೋಡಿ ಆಂಜನಪ್ಪ ಸರ್, ಇವತ್ತು 1 ತಿಂಗಳಿಂದ ಸತತವಾಗಿ ಶಿಲ್ಪಾ ಮೇಡಮ್ ನಿಮ್ಮದೇ ಮಾಧ್ಯಮದಲ್ಲಿ ಇಡೀ ದೇಶದ ಜನ ನೋಡಿದ್ರು ಯಾವ ರೀತಿ ಗ್ಯಾರಂಟಿ ಯೋಜನೆಗಳು ಬಂತು ಅಂತ. ನಾನೇನು ಹೇಳಿದೆ ಫಸ್ಟು, ಅದು ಬಿಹಾರದಲ್ಲಿ ಆಗ್ಲೇ ಇಲ್ಲ. ಮೂಗುತಿ ಆಗಲಿ, 200 ರೂಪಾಯಿ ಆಗಲಿ, ಕುಕ್ಕರ್ ಆಗಲಿ, ಯಾವ ಆಗಲಿಲ್ಲ ಬಿಹಾರದಲ್ಲಿ. ಕಂಡು ಕೇಳರಿಯದಷ್ಟು ಗ್ಯಾರಂಟಿಗಳು, ನಂಬದೆ ಇರಕ್ಕೆ ಅಸಾಧ್ಯವಾದದನ್ನ ಮಾಧ್ಯಮಗಳು ಬಟ್ ಮಾಡಿ ತೋರಿಸ್ತೋ. ನಂಬಬೇಡಿ, ಇದನ್ನ ನಂಬಬೇಡಿ ನೀವು ಅಂತೇಳಿ ಇದೇ ನಿಮ್ಮ ರಾಧಾ ಹಿರೇಗೌಡರು ಹೇಳಿದ್ರು. ಆದ್ರೆ ಕೂಡ ಕೆಲವು ರಾಜ್ಯಗಳಲ್ಲಿ ಇದನ್ನೇ ಫಾಲೋ ಕೂಡ NDA ಬಿಹಾರಲ್ಲಿ ಅವರು ಕೂಡ ಇದೇ ರೀತಿಯ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ. ನೀವು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋಂತ ರೈಟ್ಸ್ ಯಾರಿಗೂ ಇಲ್ಲ, ಬಿಜೆಪಿ ಅವ್ರಿಗೂ ಇಲ್ಲ, JDS ಅವ್ರಿಗೂ ಇಲ್ಲ. ಈಗ ಒಂದ್ಸಲ ಈಗ ಇರ್ಲಿ